Hi everyone, welcome to Business Studies class by Don Bosco PU College Chitradurga. ನಾವು ಹೊಸ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಕ್ಲಾಸ್ ಬಗ್ಗೆ ವಿ ಶಲ್ ಡೂ ಎ ಸ್ಮಾಲ್ ರೀಕ್ಯಾಪ್ಯುಲೇಷನ್. ಓಕೆ ಫೈನ್. Within no time, I will brief you about the previous class. In the previous class, we discussed about modes of entry into international business. ಅಂದರೆ ಈ ಟಾಪಿಕಲ್ಲಿ ಈ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ಸಬ್ ಪಾಯಿಂಟ್ಸ್ ಇದೆ. ಅಂದರೆ ಏನಿದು ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗೋದಕ್ಕೆ ಎಷ್ಟು ದಾರಿಗಳು ಇದ್ದಾವೆ ಅಂತ. ತುಂಬ ದಾರಿಗಳಿದ್ದಾವೆ. ಅದರಲ್ಲಿ ಎರಡು ಪಾತ್ನ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ನಲ್ಲಿ. ಎಷ್ಟು ಪಾತ್ನ? ಎರಡು ದಾರಿನ ಡಿಸ್ಕಸ್ ಮಾಡಿದ್ವಿ. ಯಾವುದು ಎರಡು ದಾರಿ ಅಂದರೆ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್ ಒಂದು, ಇನ್ನೊಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಈ ಎರಡು ದಾರಿಗಳ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದನ್ನು ನಾನು ತುಂಬ ಬ್ರೀಫಾಗಿ ನಿಮಗೆ ರೀಕ್ಯಾಪ್ಯುಲೇಟ್ ಮಾಡಿಬಿಡ್ತೀನಿ. ಓಕೆ ಫೈನ್. ಓಕೆ, ಏನಿದು ಎಕ್ಸ್ಪೋರ್ಟ್? ಇದು ಫಸ್ಟ್ನೇ ದಾರಿ, ಇದು ಒಂದನೇ ದಾರಿ. ಏನಕ್ಕೆ ಇದು ದಾರಿ? ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗೋದಕ್ಕೆ. ಓಕೆ ಫೈನ್. ಏನಿದೆ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್? ಎಕ್ಸ್ಪೋರ್ಟಿಂಗ್ ಅಂದರೆ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ ಪ್ರಕಾರ ಗೂಡ್ಸ್ ಆ್ಯಂಡ್ ಸರ್ವಿಸ್ನ ನಾವು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡೋದು. ಈಗ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ತಿರೋ ತುಂಬ ಜನ ನೀವು ಕೇಳಿರ್ತೀರ, ಸರ್ ನಾವು ಮಷಿನರಿ ಕಳಿಸ್ತಿದ್ದೀವಿ ಫಾರಿನಲ್ಲಿರೋ ಕಂಪನೀಸಿಗೆ, ಇಲ್ಲ ಬುಕ್ಸ್ ಕಳಿಸ್ತಿದ್ದೀವಿ, ಕೆಲವೊಂದು ವೆಹಿಕಲ್ಸ್ನ ಕಳಿಸ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಅದನ್ನೇ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂತೀವಿ. ಏನಿದೆ ಎಕ್ಸ್ಪೋರ್ಟ್ ಆಫ್ ಸರ್ವಿಸ್ ಅಂದರೆ, ಇಲ್ಲಿ ನೀವೊಂದು ಹಾಸ್ಪಿಟಲ್ ರನ್ ಮಾಡ್ತಾ ಇದ್ದೀರಾ, ಇಲ್ಲಿ ನಿಮ್ಮ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟರ್ಸ್ನ ಅಲ್ಲಿ ಯಾರಿಗೂ ಫಾರಿನ್ ಕಂಟ್ರೀಸ್ನಲ್ಲಿರೋ ಕೆಲವು ಪೇಷಂಟ್ಸಿಗೆ ಟ್ರೀಟ್ಮೆಂಟ್ಗೋಸ್ಕರ ಕಳಿಸ್ತೀರಾ. ಅವರು ಅಲ್ಲಿ ಅವರಿಗೆ ಆಪ್ರೇಟ್ ಮಾಡಿ ಮತ್ತೆ ವಾಪಸ್ ಬರ್ತಾರೆ. ಅಂದರೆ ನೀವೇನು ಮಾಡ್ತಿದ್ದೀರಾ? ಸರ್ವಿಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಇದನ್ನು ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೆ, ರೈಟ್? ಓಕೆ. ಇಂಪೋರ್ಟ್ ಅಂದರೆ ಸೇಮ್, ಜಸ್ಟ್ ಆಪೋಸಿಟ್. ಅಂದರೆ ಫಾರಿನ್ ಕಂಟ್ರಿಯಿಂದ ನೀವು ಗೂಡ್ಸ್ ಆ್ಯಂಡ್ ಸರ್ವಿಸ್ನ ತರಿಸ್ಕೊಳ್ಳೋದನ್ನ, ಆಮದು ಮಾಡ್ಕೊಳ್ಳೋದನ್ನ ಇಂಪೋರ್ಟಿಂಗ್ ಅಂತ ಕರೀತಾರೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪನಿಗೆ ಕೆಲವೊಂದು ಮೋರ್ ಅಡ್ವಾನ್ಸ್ಡ್ ಮಷಿನರೀಸ್ ಬೇಕಾಗುತ್ತೆ. ಅದಕ್ಕೆ ನೀವು ಅಡ್ವಾನ್ಸ್ಡ್ ಮಷಿನರೀಸ್ನ ತರಿಸ್ಕೊತೀರ. ಅದು ಇಂಪೋರ್ಟಿಂಗ್ ಆಫ್ ಗೂಡ್ಸ್ ಆಗುತ್ತೆ. ಮತ್ತು ಇಂಪೋರ್ಟಿಂಗ್ ಆಫ್ ಸರ್ವಿಸಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಗೇನ್ ವಿ ಕ್ಯಾನ್ ಗೋ ಫಾರ್ ದ importing of services. Example, you are running a hospital and for your patients, I mean patients admitted in your hospitals have to be operated. For that you ask foreign doctors to come and operate the patients in your hospital. ಅವಾಗ ಏನಾಗುತ್ತೆ? You are importing services through doctors, right? Okay, you got the point, right? Exporting and importing of goods and services. ಇದು ಒಂದು ದಾರಿ. ಇದು ಈ ಥರ ನೀವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ತೀರಾ, ಇಲ್ಲ ಇಂಪೋರ್ಟ್ ಮಾಡೋದ್ರಿಂದನೂ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ತೀರಾ. ಓಕೆ, ಇದೊಂದು ದಾರಿ, ಇದು ಫಸ್ಟ್ ದಾರಿ ಇದು. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ದ ಚೀಪೆಸ್ಟ್ ವೇ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ನ ನಾವು ನೋಡಿದ್ವಿ ಪ್ರೀವಿಯಸ್ ಕ್ಲಾಸ್ನಲ್ಲಿ. ಯಾವುದ್ರದ್ದು? ಈ ಒಂದನೇ ದಾರಿ ಇದೆಯಲ್ಲ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡಿ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಈ ಒಂದನೇ ದಾರಿದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಏನಂತ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ, ಬಿಕಾಸ್ ಎಲ್ಲ ಈ ಪಾಯಿಂಟ್ಸ್ನೆಲ್ಲ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಓಕೆ, ಏನೇನು ನೋಡ್ತಾ ಹೋಗೋಣ. ಬೇರೆ ಮೋಡ್ಸಿಗೆ ಇದನ್ನ ಕಂಪೇರ್ ಮಾಡಿದರೆ ಇದು ಈಸಿಯೆಸ್ಟ್ ವೇ ಅಂತೆ. ಅಂದರೆ ಅಷ್ಟು ವಾಟ್ ಇಸ್ ದ್ಯಾಟ್ ಕಷ್ಟ ಇರೋದಿಲ್ಲ. ಯಾವುದು ಬೇರೆ ಮೋಡ್ಸ್ ಅಂದರೆ ಜಾಯಿಂಟ್ ವೆಂಚರ್ಸ್ ಇರ್ಬೋದು, ಇಲ್ಲ ಹೋಲಿ ಓನ್ಡ್ ಸಬ್ಸಿಡರೀಸ್. ಇದು ಒಂದು ದಾರಿ, ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಗೆ ಎಂಟ್ರಿ ಆಗೋದಕ್ಕೆ. ಇದನ್ನು ನಾವು ಈ ಕ್ಲಾಸ್ನಲ್ಲಿ ನೋಡೋಣ. ಓಕೆನಾ? ಜಾಯಿಂಟ್ ವೆಂಚರ್ಸ್ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ. ಓಕೆ, ಈ ಕ್ಲಾಸ್ನಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಜಾಯಿಂಟ್ ವೆಂಚರ್ಸ್ ಅಂದರೆ ಏನು, ಹೋಲಿ ಓನ್ಡ್ ಸಬ್ಸಿಡರೀಸ್ ಅಂದರೆ ಏನು, ಇದು ಒಂದು ದಾರಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗೋದಕ್ಕೆ. ಈ ದಾರಿಗಳು ಕಂಪೇರ್ ಮಾಡಿದರೆ ಇದು ಒಂದು ಈಸಿಯೆಸ್ಟ್ ವೇ ಅಂತೆ. ಯಾವುದು? ಈ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಎಂಟ್ರಿ ಆಗೋಕ್ಕೆ ಇದು ಒಂದು ಈಸಿಯೆಸ್ಟ್ ವೇ ಅಂತೆ, ಬೇರೆ ದಾರಿಗಳಿಗೆ ಕಂಪೇರ್ ಮಾಡಿದರೆ. ಓಕೆನಾ? ಓಕೆ, ಇದು ಒಂದು ಅಡ್ವಾಂಟೇಜ್. ಎರಡನೇ ಅಡ್ವಾಂಟೇಜ್ ಏನಂದರೆ
ಇಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಓಕೆ, ಬೇರೆ ದಾರಿಗಳು ಕಂಪೇರ್ ಮಾಡಿದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಜಾಯಿಂಟ್ ವೆಂಚರ್ ಅಂದರೆ ಯಾವುದೊಂದು ದಾರಿ ಅಂತ ಹೇಳಿದ್ನಲ್ಲ ನಾನು, ಫಾರಿನ್ ಕಂಟ್ರಿಯಲ್ಲಿರೋ ಕಂಪನಿಗೆ ನೀವು ಇನ್ವೆಸ್ಟ್ಮೆಂಟ್ ಆಗ್ತೀರಾ. ಬಟ್ ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಅಂತ ಸಪ್ರೇಟಾಗಿ ಇನ್ವೆಸ್ಟ್ಮೆಂಟ್ ಯಾವುದು ಇರೋದಿಲ್ಲ. ಇಲ್ಲಿ ಇದ್ರೂ ತುಂಬ ಕಮ್ಮಿ ಇರುತ್ತೆ. ಯಾವುದೋ ಈ ಕಸ್ಟಮ್ ಡ್ಯೂಟಿ ಕಟ್ಟಬೇಕು ಅಷ್ಟೇ. ಇಲ್ಲಿ ಇನ್ವೆಸ್ಟ್ಮೆಂಟೇ ಇರೋದಿಲ್ಲ. ಏನು ನೀವು ಪ್ರೊಡಕ್ಷನ್ ಮಾಡ್ತೀರೋ ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀರೋ ಅದಕ್ಕೆ ದುಡ್ಡು ಪಡ್ಕೊತೀರ ಅಷ್ಟೇ. ಓಕೆ, ಸಪ್ರೇಟಾಗಿ ನಾನು ಫಾರಿನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗಬೇಕು ಅಂತ ಕಾರಣಕ್ಕಾಗಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇಲ್ಲಿ. ಅದೇ ಬೇರೆ ದಾರಿ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗೋದಕ್ಕೆ ಜಾಯಿಂಟ್ ವೆಂಚರ್ಸ್, ಆ ದಾರಿಗಳಿಗೆ ಸಪ್ರೇಟಾಗಿ ಇನ್ವೆಸ್ಟ್ಮೆಂಟ್ ಬೇಕು. ಓಕೆ, ನಿಮ್ಮ ಮುಂದೆ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಜಾಯಿಂಟ್ ವೆಂಚರ್ ಅಂದರೆ ಏನು ಅಂತ. ನೆಕ್ಸ್ಟ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇದ್ರೂ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ರಿಸ್ಕ್ ಅಂದರೆ ಲಾಸ್ ಅನ್ನೋದು ಕಮ್ಮಿ ಇಲ್ಲಿ. ಈಗ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 1 ಲಕ್ಷ ಒಳಗೆ ಲಾಸ್ ಆಗುತ್ತೆ. 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 10 ಲಕ್ಷ ಒಳಗೆ ಲಾಸ್ ಆಗುತ್ತೆ. ಕರೆಕ್ಟೇ ಇಲ್ವಾ? ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಂಗೆಲ್ಲ ರಿಸ್ಕ್ ಜಾಸ್ತಿ ಆಗುತ್ತೆ, ಅಂದರೆ ಲಾಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಫ್ಕೋರ್ಸ್ ಪ್ರಾಫಿಟ್ ಇರುತ್ತೆ, ಬಟ್ ನಾವು ಪ್ರಾಫಿಟ್ ಬಗ್ಗೆ ಮಾತಾಡ್ತಿಲ್ಲ ಈಗ. ಇಲ್ಲ, ಇಲ್ಲಿ ರಿಸ್ಕ್ ಬಗ್ಗೆ ಮಾತಾಡ್ತಿದ್ವಿ. ನಾನು ಪ್ರೀವಿಯಸ್ ಪಾಯಿಂಟಲ್ಲಿ ಹೇಳಿದ್ದೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಇದ್ರೂ ತುಂಬ ಕಮ್ಮಿ ಇರುತ್ತೆ. ಇನ್ವೆಸ್ಟ್ಮೆಂಟ್ ತುಂಬ ಕಮ್ಮಿ ಇರೋದ್ರಿಂದ ರಿಸ್ಕು ತುಂಬ ಕಮ್ಮಿ ಇರುತ್ತೆ. ಇದು ಒಂದು ಅಡ್ವಾಂಟೇಜ್. ಈಗ ಅಡ್ವಾಂಟೇಜಸ್ ನೋಡಿದ್ವಿ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್ದು. ಈಗ ಲಿಮಿಟೇಷನ್ಸ್ ನೋಡ್ತಾ ಹೋಗೋಣ, ಅಂದರೆ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಓಕೆ, ಸಿನ್ಸ್ ದ ಗೂಡ್ಸ್ ಫಿಸಿಕಲಿ ಮೂವ್ ಫ್ರಮ್ ಒನ್ ಕಂಟ್ರಿ ಟು ಅನದರ್, exporting and importing involves additional packaging, transportation and insurance costs. Especially in the case of heavy items, transportation costs alone become an inhibiting factor to their exports and imports. ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಅಂದರೆ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅಂದರೆ ಎಸ್ಪೆಷಲಿ ಗೂಡ್ಸ್ ಫಿಸಿಕಲಿ ಮೂವ್ ಆಗುತ್ತೆ. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಫಿಸಿಕಲಿ ಮೂವ್ ಮಾಡ್ತೀವಿ, ಕರೆಕ್ಟೇ ಅಲ್ವಾ? ಈ ಮೂವ್ ಮಾಡಬೇಕಾದ್ರೆ ಪ್ಯಾಕಿಂಗ್ ಮಾಡಬೇಕಾಗುತ್ತೆ, ಅಂದರೆ ಸಪ್ರೇಟಾಗಿ ಟ್ರಾನ್ಸ್ಪೋರ್ಟೇಷನ್ ಪ್ಯಾಕಿಂಗ್ ಅಂತ ಮಾಡಬೇಕಾಗುತ್ತೆ. ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆವಿ ಇರುತ್ತೆ, ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಸೊ ಇವೆಲ್ಲ ಈ ಕಾಸ್ಟ್ ಎಲ್ಲ ನಮಗೆ ಆ್ಯಡ್ ಆಗುತ್ತಂತೆ ಅದಕ್ಕೆ ಗೂಡ್ಸ್ಗೆ, ಅಂದರೆ ನಮ್ಮ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದೊಂದು ಡಿಸ್ಅಡ್ವಾಂಟೇಜಸ್. ಓಕೆನಾ? ಇದೊಂದು ಡಿಸ್ಅಡ್ವಾಂಟೇಜ್ ಆಯಿತು. ಎರಡನೇ ಡಿಸ್ಅಡ್ವಾಂಟೇಜ್ ಏನಂದರೆ ಈ ದಾರಿ ವರ್ಕ್ ಆಗಲ್ಲಂತೆ. ಯಾವಾಗ ವರ್ಕ್ ಆಗಲ್ಲ? ನಾವು ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಕಂಟ್ರಿಯಲ್ಲಿ ನಮ್ಮ ಕಂಟ್ರಿ ಗೂಡ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಅಲೋ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ USA ನೀವು ಎಕ್ಸ್ಪೋರ್ಟ್ ಮಾಡೋ ಮೂಲಕ ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗಬೇಕು ಅಂತ ಇಟ್ಕೊಂಡು ನನ್ನ ಮೈಂಡಲ್ಲಿ ಮೋಟಿವ್ ಇದೆ ಅಂತ ತಿಳ್ಕೊಳ್ಳಿ. ಬಟ್ USA ಇಂಡಿಯಾದಿಂದ ಬರೋ ಪ್ರಾಡಕ್ಟ್ನ ನಾವು ಇಂಪೋರ್ಟ್ ಮಾಡ್ಕೋಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿರೋದು. ಹಾಕಿದರೆ ಆವಾಗ ನನಗೆ ಈ ದಾರಿ ಹೆಲ್ಪ್ ಮಾಡಲ್ಲ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗೋದಕ್ಕೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಆರ್ ಲಿಮಿಟೇಷನ್ ಏನಂದರೆ, export firms basically operate from their home country. They produce in the home country and then ship the goods to foreign countries. Okay, fine. ಇಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಾ? ಗೂಡ್ಸ್ನ ಇಲ್ಲೇ ಎಕ್ಸ್ಪೋರ್ಟ್ ಮಾಡ್ತೀರಾ, ಎಲ್ಲೋ ಒಂದು ಫಾರಿನ್ ಕಂಟ್ರಿಯಲ್ಲಿರೋ ಕಂಪನಿಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ಕರೆಕ್ಟ್ ಅಲ್ಲ? ಗೂಡ್ಸ್ನ ಇಲ್ಲಿ ಪ್ರೊಡಕ್ಷನ್ ಮಾಡಿ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀರಾ. ನಿಮಗೆ ಅಲ್ಲಿರೋ ಲೋಕಲ್ ಮಾರ್ಕೆಟ್ ಅವ್ರ ಲೋಕಲ್ ಪೀಪಲ್ ಜೊತೆ ಕಾಂಟ್ಯಾಕ್ಟ್ ತುಂಬ ಕಮ್ಮಿ. ಸೊ ಹಾಗಾಗಿ ನಿಮ್ಮ ಪ್ರಾಡಕ್ಟ್ನ ಅಲ್ಲಿ ಪ್ರಮೋಟ್ ಮಾಡೋದಕ್ಕೆ ಅಲ್ಲಿ ಯಾರು ಇರೋದಿಲ್ಲ. ಅಂದರೆ ನಿಮಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನೀವೆಲ್ಲೋ ಇರ್ತೀರ, ನಿಮ್ಮ ಪ್ರಾಡಕ್ಟ್ ಎಲ್ಲೋ ಕಳಿಸ್ತೀರ, ಕರೆಕ್ಟೇ ಇಲ್ವಾ? ಓಕೆ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್. ಈಗ ಎರಡನೇ ದಾರಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ನಲ್ಲಿ. ಯಾವುದದು? ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಒಂದನೇ ದಾರಿ ಯಾವುದು? ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಅದು ಮಾಡೋ ಮೂಲಕ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ಬೋದು ಅಂತ. ಇನ್ನೊಂದೇನು? ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ
ಇದು ಒಂದು ಎರಡನೇ ದಾರಿ, ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಮಾಡೋದಕ್ಕೆ, ಅವ್ರ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗೋದಕ್ಕೆ. ಓಕೆ, ಏನಿದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ, ನೀವು ಫಾರಿನಲ್ಲಿ ಇರೋ ಯಾವುದೋ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಕೊಡ್ತೀರಾ. ಓಕೆನಾ, ನಮಗೆ ನೋಡಪ್ಪ ಒಂದು 10,000 ಶೂ ಬೇಕು ಅಂತ ಆರ್ಡರ್ ಕೊಡ್ತೀರಾ. ಆವಾಗ ಯು ಆರ್ ಡೀಲಿಂಗ್ ವಿತ್ ದ ಕಂಪನಿ ಇನ್ ದ ಫಾರಿನ್ ಕಂಟ್ರಿ. ಆವಾಗ ಏನು ಮಾಡ್ತಾ ಇದ್ದೀರಾ, ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ತಿದ್ದೀರಾ. ಓಕೆನಾ, ಸೊ ಅದನ್ನು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಾರೆ ಅಂತ ನಾನು ಪ್ರಿವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೆ. ಓಕೆನಾ, ಏನಂತ, ನೀವು ಫಾರಿನಲ್ಲಿರೋ ಯಾವುದೋ ಒಂದು ಕಂಪನಿಗೆ ಆರ್ಡರ್ ಕೊಡ್ತೀರಾ, ನೋಡ್ರಿ ನಮಗೆ ಒಂದು 10,000 ಶೂ ಬೇಕು, ಇದ್ರ ಫೀಚರ್ಸ್ ಎಲ್ಲ ಹೇಳ್ತೀರಾ, ಇಷ್ಟು ಪ್ರೈಸ್ ರೇಂಜ್ ಇರಬೇಕು, ಈ ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಎಲ್ಲ ಹೇಳ್ಬಿಡ್ತಾರೆ. ಅವರು ನಿಮಗೆ ಪ್ರೊಡಕ್ಷನ್ ಮಾಡಿ ನಿಮಗೆ ಕಳಿಸ್ತಾರೆ, ಅಂದರೆ ನೀವು ಇಂಪೋರ್ಟ್ ಮಾಡ್ಕೊತೀರಾ. ಅದನ್ನ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ. ಜಸ್ಟ್ ವೈಸ್ ವರ್ಸಾನೂ ಆಗ್ಬೋದು, ನಿಮಗೆ ಫಾರಿನಲ್ಲಿರೋ ಕಂಪನಿ ನಿಮಗೆ ಕಾಂಟ್ರಾಕ್ಟ್ ಕೊಡ್ತಾರೆ, ನೀವು ಪ್ರೊಡಕ್ಷನ್ ಮಾಡಿ ಕಳಿಸ್ತೀರಾ. ಬಟ್ ಫಸ್ಟ್ ಕೇಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ. ಓಕೆನಾ, ಏನು ಫಸ್ಟ್ ಅಡ್ವಾಂಟೇಜಸ್ ಅಂದರೆ, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಿಂದು ಕಂಟೆಂಟ್ ಇವೆಲ್ಲ. ಓಕೆನಾ, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಮಿಟ್ಸ್ ದ ಇಂಟರ್ನ್ಯಾಷನಲ್ ಫರ್ಮ್ಸ್ ಟು ಗೆಟ್ ದ ಗೂಡ್ಸ್ ಪ್ರೊಡ್ಯೂಸ್ಡ್ ಆನ್ ಎ ಲಾರ್ಜ್ ಸ್ಕೇಲ್ ವಿತೌಟ್ ರಿಕ್ವೈರಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಸೆಟ್ಟಿಂಗ್ ಅಪ್ ಪ್ರೊಡಕ್ಷನ್ ಫೆಸಿಲಿಟೀಸ್. ಅಂದರೆ ಈಗ ಇದು ಫಸ್ಟ್ ಅಡ್ವಾಂಟೇಜ್ ಏನು ಹೇಳುತ್ತೆ ಅಂದರೆ, ಈಗ ನಾನು 1000 ಶೂನ ಪ್ರೊಡಕ್ಷನ್ ಮಾಡಬೇಕು ಅಂತ ತಿಳ್ಕೊಳ್ಳಿ, ಅದಕ್ಕೆ ನನಗೆ ಸಪ್ರೇಟು ಒಂದು ಫ್ಯಾಕ್ಟ್ರಿ ಸೆಟಪ್ ಬೇಕು. ಕರೆಕ್ಟ್ ಅಲ್ವಾ? ಒಂದು ಸಣ್ಣ ಫ್ಯಾಕ್ಟ್ರಿ ಆಗಲಿ ದೊಡ್ಡ ಫ್ಯಾಕ್ಟ್ರಿ ಆಗಲಿ ಒಂದು ಫ್ಯಾಕ್ಟ್ರಿ ಸೆಟಪ್ ಬೇಕು, ಮಷಿನರೀಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಟ್ರಾನ್ಸ್ಪೋರ್ಟೇಷನ್ ಬೇಕು, ಎಲ್ಲ ಬೇಕು, ರೈಟ್? ಓಕೆ, ಸೊ ಈ ಸೆಟಪ್ ಅಂದರೆ ಈ ಫಿಸಿಕಲ್ ಫೆಸಿಲಿಟಿಗೆ ನಾನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದರೆ ನಾನು ಯಾವುದೋ ಒಂದು ಫಾರಿನ್ ಕಂಟ್ರಿಲಿರೋ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟುಬಿಡ್ತೀನಿ, ಅವ್ರು ಪ್ರೊಡಕ್ಷನ್ ಮಾಡಿ ನಮ್ಗೆ ಕಳಿಸ್ಬಿಡ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಆ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಆ ಫ್ಯಾಕ್ಟ್ರಿ ಸೆಟಪ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್, ನನಗೆ ಆ ಇನ್ವೆಸ್ಟ್ಮೆಂಟ್ ಉಳೀತು ಅಂತ ಹೇಳುತ್ತೆ ಈ ಫಸ್ಟ್ ಅಡ್ವಾಂಟೇಜ್. ಆದ್ದರಿಂದ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ದಾರಿಯಲ್ಲಿ, ಏನಕ್ಕೆ ದಾರಿ ಇದು? ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗೋದಕ್ಕೆ. ಓಕೆನಾ, ಇನ್ನೊಂದು ಎರಡನೇ ಅಡ್ವಾಂಟೇಜ್ ಏನಂದರೆ, ಸಿನ್ಸ್ ದೆರ್ ಇಸ್ ನೋ ಲಿಟಲ್ ಇನ್ವೆಸ್ಟ್ಮೆಂಟ್. ಓಕೆ, ಇದೇನು ಹೇಳುತ್ತೆ ಅಂದರೆ, ಸಿಂಪಲ್ ಆಗಿ ನಾ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ದೆ, ಕರೆಕ್ಟೇ ಇಲ್ವಾ? ಯಾಕಂದರೆ ನಾನು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಲ್ಲ, ಇಲ್ಲಿ ಯಾರಿಗೋ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವರು ಪ್ರೊಡಕ್ಷನ್ ಮಾಡಿ ನನಗೆ ಕಳಿಸ್ತಾರೆ. ಸೊ ನನಗೆ ಫ್ಯಾಕ್ಟ್ರಿ ಸೆಟಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ರಿಸ್ಕು ಇಲ್ಲ, ಲಾಸು ಇಲ್ಲ, ಕರೆಕ್ಟೇ ಇಲ್ವಾ? ಓಕೆ, ಮೂರನೇ ಅಡ್ವಾಂಟೇಜ್ ಏನಂದರೆ, ಈ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗಿಂದ ನಾನು ಪ್ರಾಡಕ್ಟ್ನ ಕಮ್ಮಿ ಬೆಲೆಗೆ ತಗೋಬೋದು. ಅಂದರೆ ಕಮ್ಮಿ ಬೆಲೆಗೆ ಪ್ರೊಡಕ್ಷನ್ ಮಾಡಿಸಿ ನನಗೆ ಕಮ್ಮಿ ಬೆಲೆಗೆ ಸಿಗುತ್ತೆ. ಹೇಗಂದರೆ, ಫಾರ್ ಎಕ್ಸಾಂಪಲ್ ಚೈನಾ ಅಂತ ತಿಳ್ಕೊಳ್ಳಿ. ಚೈನಾದಲ್ಲಿ ಲೇಬರ್ ಕಾಸ್ಟ್ ತುಂಬ ಕಮ್ಮಿ, ಅಂದರೆ ಅಲ್ಲಿರೋ ಲೇಬರ್ಗೆ ಕಮ್ಮಿ ಸಂಬಳ ಕೊಟ್ಟು ತುಂಬ ದುಡಿಸ್ಕೊತಾರೆ. ಸೊ ನಾನಲ್ಲಿ ಆರ್ಡರ್ ಕೊಟ್ಟಾಗ ನನಗೆ ಪ್ರಾಡಕ್ಟ್ ತುಂಬ ಕಮ್ಮಿಗೆ ಸಿಗುತ್ತೆ, ಯಾಕಂದರೆ ಅಲ್ಲಿ ಲೇಬರ್ ಕಾಸ್ಟ್ ತುಂಬ ಕಮ್ಮಿ, ರಾ ಮೆಟೀರಿಯಲ್ಸು ಈಸಿಗೆ ಸಿಗೋ ಚಾನ್ಸಸ್ ಇದ್ದರೆ ನನಗೆ ಪ್ರಾಡಕ್ಟು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಆವಾಗ ನಾನು ಇಲ್ಲಿ ನಮ್ಮ ಕಂಟ್ರಿಯಲ್ಲಿ ಮಾರಿ ಅದನ್ನು ನಮ್ಮ ಕಂಟ್ರಿಯಲ್ಲಿ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಆ್ಯಡ್ ಮಾಡಿ, ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿ ಮಾರಿದರೆ ನನಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅಂದರೆ ಎಕ್ಸಾಂಪಲ್ ಹೇಳ್ತಿರೋದು. ಓಕೆನಾ, ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ, ನಮಗೆ ಮಾತ್ರ ಅಲ್ಲ, ಫಾರಿನ್ ಕಂಟ್ರಿಯಲ್ಲಿ ಇರ್ತಾರಲ್ಲ, USA ನೀವು ಕಾಂಟ್ರಾಕ್ಟ್ ಕೊಟ್ರಿ 10,000 ಶೂ ಪ್ರೊಡಕ್ಷನ್ ಮಾಡಿಕೊಡ್ರಿ ಅಂತ, ಅಲ್ಲಿ ಇರೋ ಪೀಪಲ್ಗೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ. ಓಕೆನಾ, ಅದು ಒಂದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಅಲ್ಲಿರೋ ಎಂಪ್ಲಾಯೀಸಿಗೆ, ಅಲ್ಲಿರೋ ಪೀಪಲ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ, ಪ್ಲಸ್ ಅಲ್ಲಿರೋ ಪ್ರೊಡ್ಯೂಸರ್ಸಿಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗೋ ಚಾನ್ಸಸ್ ಸಿಗುತ್ತೆ ಅಂತೆ, ಅದು ಒಂದು ಅಡ್ವಾಂಟೇಜ್. ಓಕೆನಾ, ನೆಕ್ಸ್ಟು ಅದರ ಲಿಮಿಟೇಷನ್ಸ್ ನೋಡ್ತಾ ಹೋಗೋಣ. ಲಿಮಿಟೇಷನ್ಸ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ, ಜಸ್ಟ್ ನಾನು ಬ್ರೀಫ್ ಮಾಡ್ತಾ ಇದ್ವಿ ನಿಮಗೆ. ಓಕೆನಾ, ನೀವು ಆರ್ಡರ್ ಮಾಡ್ತೀರಾ, ಈ ಡಿಸ್ಅಡ್ವಾಂಟೇಜ್ ಏನು ಹೇಳುತ್ತೆ ಅಂದರೆ, ನೀವು ಆರ್ಡರ್ ಮಾಡಿದಾಗ ನೀವು ಹೇಳೋ ಡಿಸೈನ್, ನೀವು ಹೇಳೋ ಕ್ವಾಲಿಟಿ, ನೀವು ಹೇಳೋ ಕ್ವಾಂಟಿಟಿ, ನೀವು ಹೇಳೋ ಫೀಚರ್ಸ್ನ ಅವರು ಆ್ಯಡ್ ಮಾಡೋಕ್ಕೆ ಫೇಲ್ ಆಗ್ಬೋದು. ಅಂದರೆ ದೇ ಮೇ ನಾಟ್ ಅಡ್ಹಿಯರ್ ಯುವರ್ ಇನ್ಸ್ಟ್ರಕ್ಷನ್ಸ್. ಓಕೆನಾ, ನೀವು ಹೇಳೋ ಕ್ವಾಲಿಟಿ, ನೀವು ಹೇಳೋ ಕಲರು, ನೀವು ಹೇಳೋ ಡಿಸೈನ್ ಒಂದೊಂದು ಸರಿ ಫಾಲೋ ಮಾಡದೆ ಹೋಗ್ಬೋದು. ಓಕೆನಾ, ಅಲ್ಲಿರೋ ಪ್ರೊಡ್ಯೂಸರ್ಸ್ ನಿಮ್ಮ ಕಣ್ಮುಂದೆಯಿಂದ ನೀವೇ ಚೇಂಜಸ್ ಮಾಡಿ ಏನೇನೋ ಮಾಡ್ತೀರ, ಬಟ್ ಅದೆಲ್ಲೋ ಪ್ರೊಡಕ್ಷನ್ ಆಗುತ್ತೆ. ಅವ್ರು ಪ್ರೊಡಕ್ಷನ್ ಮಾಡಿ ಕಳಿಸಿದ ಮೇಲೆ ಮತ್ತೆ ವಾಪಸ್ ಕಳಿಸೋದು, ಅವೆಲ್ಲ ರಿಸ್ಕಿ ಜಾಬ್ಸ್, ರೈಟ್? ಓಕೆ, ನೆಕ್ಸ್ಟ್ ಏನು ಹೇಳಿದೆ ನಾನು? ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್,
ಇಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಇರೋ ಮ್ಯಾನುಫ್ಯಾಕ್ಚರರ್ ಅವ್ರ ಕ್ರಿಯೇಟಿವಿಟಿನ ಅವ್ರ ಕ್ರಿಯೇಟಿವಿಟಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನಾವೇನು ಹೇಳ್ತೀವಿ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ನಾನೇನು ಕಲರ್ ಹೇಳಿದೆ ಅದನ್ನೇ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ನಾನೇನು ಡಿಸೈನ್ ಹೇಳಿದೆ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಸೊ ಅವ್ರ ಕ್ರಿಯೇಟಿವಿಟಿ ಕಮ್ಮಿ ಆಗುತ್ತೆ. ಅಂದರೆ ಅವ್ರ ಪ್ರೊಡಕ್ಷನ್ ಮೇಲೆ ಅವ್ರಿಗೆ ಯಾವುದೇ ರೀತಿ ಕಂಟ್ರೋಲ್ ಇರೋದಿಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜ್. ಅಂದರೆ ಅವ್ರಿಗೆ ಇದು ಹೇಳ್ತಿರೋದು, ನಮಗಲ್ಲ. ಓಕೆನಾ? ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಈಗ ವಿ ಶಾಲ್ ಕಮ್ ಟು ಟುಡೇಸ್ ಕ್ಲಾಸ್. ಓಕೆ, ಇವತ್ತು ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಇನ್ನೊಂದು ದಾರಿ. ಎಷ್ಟನೇ ದಾರಿ ಇದು? 3ನೇ ದಾರಿ. ಏನಕ್ಕೆ? ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗೋದಕ್ಕೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಏನಿದು? ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್. ಈ ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್ ಮಾಡೋ ಮೂಲಕನೂ ನಾವೇನು ಮಾಡ್ಬೋದು? ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ಬೋದು. ಇದು 3ನೇ ದಾರಿ. 1ನೇ ದಾರಿ ಯಾವುದು? ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡೋ ಮೂಲಕ. 2ನೇ ದಾರಿ ಯಾವುದಾವುದು? ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮೂಲಕ. ಇದು ಪ್ರಿವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ನಲ್ಲಿ 3ನೇ ದಾರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವುದದು? ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್. ಏನಿದು ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್ ಅಂದರೆ ಏನಿದು ಲೈಸೆನ್ಸಿಂಗ್ ಅಂದರೆ, ಫಸ್ಟ್ ಲೈಸೆನ್ಸಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್ ಒಂದೇ ವ್ಯತ್ಯಾಸ, ಅದೇನಂತ ಹೇಳ್ತೀನಿ ನಾನು. ಲೈಸೆನ್ಸಿಂಗ್ ಅಂದರೆ ನೀವು ನಿಮ್ಮ ಟ್ರೇಡ್ ಸೀಕ್ರೆಟ್ಸ್ನ ಇನ್ನೊಬ್ಬರಿಗೆ ಕೊಡ್ತೀರ, ನಿಮ್ಮ ಲೋಗೋನ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರ, ನಿಮ್ಮ ಪ್ರಾಡಕ್ಟ್ನ ಮಾರೋದಕ್ಕೆ ಪರ್ಮಿಷನ್ ಕೊಡ್ತೀರಾ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಪೂಮಾ ಶೂಸ್ನ ಪ್ರೊಡಕ್ಷನ್ ಮಾಡ್ತಿದ್ದೀರ ಇಂಡಿಯಾದಲ್ಲಿ, ತುಂಬ ಫೇಮಸ್ ಆಗಿದೆ. ಯಾರೋ ಒಬ್ಬರು ಫಾರಿನರ್ ಬಂದುಬಿಟ್ಟು ನಿಮಗೆ ಪರ್ಮಿಷನ್ ಕೇಳ್ತಾರೆ. ನಿಮ್ಮ ಲೋಗೋ, ಪೂಮಾ ಅನ್ನೋ ಹೆಸರು ಅಂದರೆ ಬ್ರ್ಯಾಂಡ್ ನೇಮ್, ಲೋಗೋ, ಅದು ಟ್ರೇಡ್ ಸೀಕ್ರೆಟ್ಸ್ ಹೇಳ್ರಿ, ಅದೇ ಥರ ನಾವು ಪ್ರೊಡಕ್ಷನ್ ಮಾಡಿ ಅಲ್ಲಿ ಮಾರ್ತೀವಿ ಅಂತ ಪರ್ಮಿಷನ್ ಕೇಳ್ತಾರೆ. ಅದಕ್ಕೆ ನೀವೇನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ, ಫ್ರೀಯಾಗಿ ಕೊಡೋದಿಲ್ಲ, ಕರೆಕ್ಟೇ ಇಲ್ವಾ? ಅದಕ್ಕೆ ಅವ್ರ ಹತ್ರ ಒಂದಿಷ್ಟು ಅಮೌಂಟ್ ಇಸ್ಕೊಂಡು ಅವ್ರಿಗೆ ನೀವು ಲೈಸೆನ್ಸ್ ಕೊಡ್ತೀರ. ನಮ್ಮ ಶೂದ್ ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ಕೊಳ್ರಿ, ಲೋಗೋ ಯೂಸ್ ಮಾಡ್ಕೊಳ್ರಿ, ನಮ್ಮ ಟ್ರೇಡ್ ಸೀಕ್ರೆಟ್ ಅಂದರೆ ನಾವು ಪ್ರೊಡಕ್ಷನ್ ಮಾಡೋ ಪ್ರೋಸೆಸ್ಸು, ಅದು ಫಾರ್ಮುಲಾ ಎಲ್ಲ ನಿಮ್ಗೆ ಹೇಳ್ತೀವಿ, ಅದನ್ನ ಫಾಲೋ ಮಾಡಿ ನೀವು ಯೂಸ್ ಮಾಡಿಕೊಡ್ರಿ ಅಂತ ಲೈಸೆನ್ಸ್ ಕೊಡ್ತೀರ, ಪರ್ಮಿಷನ್ ಕೊಡ್ತೀರ ಒಂದಿಷ್ಟು ದುಡ್ಡು ಇಸ್ಕೊಂಡು. ಅದನ್ನ ಲೈಸೆನ್ಸಿಂಗ್ ಅಂತ ಕರೀತಾರೆ. ಫ್ರ್ಯಾಂಚೈಸಿಂಗ್ ಅಂದರೂ ಸೇಮೇ, ಬಟ್ ಫ್ರ್ಯಾಂಚೈಸಿಂಗು ಲೈಸೆನ್ಸಿಂಗಿಗೂ ಒಂದೇ ವ್ಯತ್ಯಾಸ. ಲೈಸೆನ್ಸಿಂಗು ಗೂಡ್ಸಿಗೆ ಸಂಬಂಧಪಟ್ಟಿದ್ದು, ಫ್ರ್ಯಾಂಚೈಸಿಂಗ್ ಅಂದರೆ ಸರ್ವಿಸಿಗೆ ಸಂಬಂಧಪಟ್ಟಿದ್ದು. ಓಕೆನಾ? ಈ KFC ಅಂತ ತಿಳ್ಕೊಳ್ಳಿ. KFC ಫಾರಿನಿಂದ ಇಲ್ಲಿ ಇಂಡಿಯಾದಲ್ಲಿ ಏನು ಮಾಡ್ತಾರೆ? ಫ್ರ್ಯಾಂಚೈಸಿಂಗ್ ತೊಗೊಳ್ತಾರೆ ಯಾರೋ ಒಬ್ಬರು. ಓಕೆ, ಇಂಡಿಯಾದವರು. ಅಂದರೆ ಅಲ್ಲಿ ಏನು KFC ಚಿಕನ್ ಮಾಡೋ ಪ್ರೋಸೆಸ್ಸಿಂದು ಸೀಕ್ರೆಟ್ ಹೇಳ್ಕೊಟ್ಟಿರ್ತಾರೆ. ಸೊ ದಟ್ ಅವರು ಅದೇ ಥರ ಇಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಆ ಲೋಗೋ ಯೂಸ್ ಮಾಡೋಕ್ಕೆ, ಆ ಹೆಸರು ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಅದನ್ನ ಫ್ರ್ಯಾಂಚೈಸಿಂಗ್ ಅಂತ ಕರೀತಾರೆ. ಓಕೆ, ಇದನ್ನು ಮಾಡೋ ಮೂಲಕನೂ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ಬೋದು. ಓಕೆನಾ? ಅಂದರೆ ನೀವು ಫ್ರ್ಯಾಂಚೈಸಿಂಗ್ ತೊಗೊಂಡಿರ್ತೀರ. ಎಲ್ಲಿಂದ? KFCಯಿಂದ, KFC ಕಂಪನಿಯಿಂದ ಫ್ರ್ಯಾಂಚೈಸಿಂಗ್ ತೊಗೊಂಡು ಇಂಡಿಯಾದಲ್ಲಿ ರನ್ ಮಾಡ್ತಿರ್ತೀರ. ಅಂದರೆ ನೀವೇನು ಮಾಡ್ತಾ ಇದ್ದೀರ ಅಂತ ಅರ್ಥ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂತ ಅರ್ಥ. ಇಲ್ಲ ನಿಮ್ಮದು ಹೇಳಿದ್ನಲ್ಲ, ಪೂಮಾ ಶೂ ಪ್ರೊಡಕ್ಷನ್ ಮಾಡ್ತಿದ್ರೆ ಇಂಡಿಯಾದಲ್ಲಿ, ನಿಮ್ಮದೇ ಕಂಪನಿ ಅದು ಅಂತ ತಿಳ್ಕೊಳ್ಳಿ. ಅದನ್ನ ಫಾರಿನ್ USA ನೀವೇನು ಮಾಡ್ತೀರಾ? ಲೈಸೆನ್ಸ್ ಕೊಡ್ತೀರಾ. ಅವರು ಶೂ ಬ್ರ್ಯಾಂಡ್ ನೇಮ್ ಎಲ್ಲ ಯೂಸ್ ಮಾಡ್ಕೊಂಡು ಅವರು ಅಲ್ಲಿ ಪ್ರೊಡಕ್ಷನ್ ಮಾಡಿ ಮಾರೋದಕ್ಕೆ ಪರ್ಮಿಷನ್ ಕೊಡ್ತೀರ. ಆವಾಗ ನೀವೇನು ಮಾಡ್ತಾ ಇದ್ದೀರಾ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಓಕೆನಾ? ಅದರ ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಓಕೆನಾ? ಏನು ಅಡ್ವಾಂಟೇಜಸ್ ಅಂದರೆ ಯಾವ್ದ್ರದ್ದು? ಈ 3ನೇ ದಾರಿದು, ಯಾವುದು? ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್ದು. ಏನಿದು? ಇಲ್ಲಿ ನೀವು ಏನು ಮಾಡ್ತೀರಾ? ಪೂಮಾ ಶೂ ಪ್ರೊಡಕ್ಷನ್ ಮಾಡ್ತಿದ್ದೀರಾ. USA ಯಾರೋ ಒಬ್ಬರು ಪರ್ಮಿಷನ್ ಕೇಳ್ತಾರೆ. ನಿಮ್ಮ ಬ್ರ್ಯಾಂಡ್ ನೇಮ್, ನಿಮ್ಮ ಲೋಗೋ, ನಿಮ್ಮ ಪ್ರೊಡಕ್ಷನ್ ಪ್ರೋಸೆಸ್ಸಿನ ಸೀಕ್ರೆಟ್ ಎಲ್ಲ ಕೇಳ್ತಾರೆ. ನೀವು ಒಂದಿಷ್ಟು ದುಡ್ಡು ಇಸ್ಕೊಂಡು ಕೊಡ್ತೀರಾ. ನಿಮಗೆ ಇನ್ವೆಸ್ಟ್ಮೆಂಟ್ ಇರುತ್ತಾ ಅಲ್ಲಿ? ಇಲ್ಲ ತಾನೇ? ಯು ಗಾಟ್ ದ ಪಾಯಿಂಟ್, ರೈಟ್? ನೀವು ಲೈಸೆನ್ಸಿ, ನೀವು ಲೈಸೆನ್ಸರ್. ಅವ್ರು ಯಾರು? ಲೈಸೆನ್ಸಿ. ಇಸ್ಕೊಳೋರು ಯಾರು? ಓಕೆ, ನೀವೇನಿಲ್ಲಿ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರ ಅಂದರೆ ನೀವು ಲೈಸೆನ್ಸರ್, ಅದನ್ನ ಇಸ್ಕೊಳ್ಳೋರು ಲೈಸೆನ್ಸಿ. ನಿಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲಿ. ನಿಮ್ಮ ಹತ್ರ ಯಾರೊಬ್ಬರು ಪರ್ಮಿಷನ್ ತೊಗೊತಾರೆ, ದುಡ್ಡು ಕೊಟ್ಟು ಹೋಗ್ತಾರೆ. ನಿಮ್ಗೆ ಹೇಳ್ಬೇಕಂದ್ರೆ ದುಡ್ಡು ಬರುತ್ತೆ, ಬಟ್ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಂಟ್ರಿ ಆಗ್ತಿದ್ದೀರಾ. ಕರೆಕ್ಟೇ ಇಲ್ವಾ? ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ತಿದ್ದೀರಾ.
ಯು ಗಾಟ್ ದ ಪಾಯಿಂಟ್ ರೈಟ್. ಎಂಟ್ರಿ ಆಗ್ತಿದ್ರೆ ಬಟ್ ನಿಮ್ಮಿಂದ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಹೋಗ್ತಿಲ್ಲ. ಅವ್ರು ಯಾರೋ ಲೈಸೆನ್ಸಿ ಬಂದು ಪರ್ಮಿಷನ್ ತಗೊತಾರೆ, ಅವರೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅವರೇ ಸೆಟಪ್ ಮಾಡ್ಕೊತಾರೆ, ಫ್ಯಾಕ್ಟರಿನ ಅವರೇ ಪ್ರೊಡಕ್ಷನ್ ಮಾಡ್ಕೊತಾರೆ. ನಿಮ್ಗೊಂದು ಇಷ್ಟು ದುಡ್ಡು ಕೊಟ್ಟಿರ್ತಾರೆ ಪರ್ಮಿಷನ್ ತೊಗೊಳೋದಕ್ಕೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದೇ ಇಲ್ಲ ಇಲ್ಲಿ. ಯು ಗಾಟ್ ದ ಪಾಯಿಂಟ್ ರೈಟ್. ಇದು ಒಂದು ಅಡ್ವಾಂಟೇಜ್. ಇದು ಎರಡನೇ ಅಡ್ವಾಂಟೇಜ್ ಅಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದರೆ ರಿಸ್ಕ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇದ್ದರೆ ಲಾಸ್ ಇರುತ್ತೆ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟೇ ಇಲ್ಲ, ಇದ್ರೂ ಸ್ವಲ್ಪ ಇರುತ್ತೆ. ಸೊ ರಿಸ್ಕ್ ಇಲ್ಲ, ಇಲ್ಲಿ ಇದ್ರೂ ತುಂಬ ಕಮ್ಮಿ ಇರುತ್ತೆ. ಸೊ ಇದು ಎರಡನೇ ಅಡ್ವಾಂಟೇಜ್ ಯಾವ್ದ್ರದ್ದು, ಇದು ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ದು. ಮೂರನೇ ಅಡ್ವಾಂಟೇಜ್ ಏನಂದರೆ ಇಲ್ಲಿ ಬಿಸ್ನೆಸ್ ಯಾರು ಮ್ಯಾನೇಜ್ ಮಾಡೋದು, ಲೈಸೆನ್ಸಿ ಮ್ಯಾನೇಜ್ ಮಾಡ್ತಾರೆ. ಕರೆಕ್ಟೇ ಇಲ್ವಾ? ಅಂದರೆ USA ಯಾರು ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡೋಗಿರ್ತಾರೆ ಅವರು ಮ್ಯಾನೇಜ್ ಮಾಡ್ತಾರೆ ಬಿಸ್ನೆಸ್. ನಿಮ್ಮ ಪೂಮಾ ಶೂ ಲೋಗೋ, ಬ್ರ್ಯಾಂಡ್ ನೇಮ್, ಟ್ರೇಡ್ ಸೀಕ್ರೆಟ್ಸ್ನ ತಿಳ್ಕೊಳ್ಳೋದಕ್ಕೆ ಯಾರೋ ಪರ್ಮಿಷನ್ ತೊಗೊಂಡೋಗಿರ್ತಾರೆ, ಅವರು ಲೈಸೆನ್ಸಿ, ಅವರು ಮ್ಯಾನೇಜ್ ಮಾಡ್ತಾರೆ ಬಿಸ್ನೆಸ್ನ, ಅವರು ರನ್ ಮಾಡ್ತಾರೆ. ಎಲ್ಲಿ? ಫಾರಿನಲ್ಲಿ, USA. ಸೊ ಅಲ್ಲಿ ಅವರು ಲೋಕಲ್ ಪರ್ಸನ್ಸ್. ಕರೆಕ್ಟೇ ಇಲ್ವಾ? ಸೊ ಅವರು ಅದನ್ನು ಮ್ಯಾನೇಜ್ ಮಾಡೋದ್ರಿಂದ ರಿಸ್ಕ್ ತುಂಬ ಕಮ್ಮಿ. ಏನು ರಿಸ್ಕ್ ತುಂಬ ಕಮ್ಮಿ ಅಂದರೆ ಗವರ್ಮೆಂಟ್ ನಿಮ್ಮ ಬಿಸ್ನೆಸ್ನ ತಗೊಳ್ಳಲ್ಲ. ಯಾಕಂದರೆ ಅಲ್ಲಿರೋ ಲೋಕಲ್ ಪರ್ಸನ್ ರನ್ ಮಾಡ್ತಾರೆ ಅದನ್ನ. ಈಗ USA XYZ ಅಂತ ಪರ್ಸನ್ ಇದ್ದಾನೆ, ಅದನ್ನು XYZ ಅನ್ನೋನು ರನ್ ಮಾಡ್ತಾನೆ. ಸೊ ಅದನ್ನು ಗವರ್ಮೆಂಟು ಏನು ತಗೊಳಕ್ಕಾಗೋದಿಲ್ಲ, ಟೇಕ್ ಓವರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ KFC ಇಲ್ಲಿದೆ, ಅಲ್ಲಿ ಫಾರಿನ್ ಕಂಟ್ರಿಯಿಂದ ಯಾರೋ ಒಬ್ರು ಇಲ್ಲಿ ಫ್ರಾಂಚೈಸ್ ತಗೊಂಡು KFC ರನ್ ಮಾಡ್ತಿರ್ತಾರೆ. ಇದನ್ನು ಮೋಸ್ಟ್ ಪ್ರಾಬಬಲಿ ನಮ್ಮ ಇಂಡಿಯನ್ ಗವರ್ಮೆಂಟು ಟೇಕ್ ಓವರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿರೋ ಲೋಕಲ್ ಪರ್ಸನ್ಸ್ ರನ್ ಮಾಡ್ತಿರ್ತಾರೆ ಅದನ್ನ, ಇಂಡಿಯನ್ಸ್ ರನ್ ಮಾಡ್ತಿರ್ತಾರೆ. ಸೊ ಈ ರಿಸ್ಕು ಇರೋದಿಲ್ಲ ಅಂತೆ. ಮತ್ತು ಇನ್ನೊಂದು ಏನಂದರೆ ಅಂದರೆ ಅಲ್ಲಿ USA ಪೂಮಾ ಶೂ ಪ್ರೊಡಕ್ಷನ್ ಮಾಡೋರು ಲೋಕಲ್ ಪರ್ಸನ್ ಆಗಿರೋದ್ರಿಂದ ಆ ಲೋಕಲ್ ಪರ್ಸನ್ಗೆ ಅಲ್ಲಿರೋ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರುತ್ತೆ. ಓಕೆನಾ? ಅಲ್ಲಿರೋ ಪೀಪಲ್ ಟೇಸ್ಟ್ ಬಗ್ಗೆ ನಾಲೆಜ್ ಇರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಅದ್ರ ಪ್ರಕಾರ ಅಲ್ಲಿರೋ ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ, ಅಲ್ಲಿರೋ ಪೀಪಲ್ ಟೇಸ್ಟ್ ಪ್ರಕಾರ ಮಾಡಿಫಿಕೇಶನ್ ಮಾಡಿಕೊಂಡು ಬಿಸ್ನೆಸ್ನ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಲಾಸ್ ಆಗಲ್ಲ. ಅಲ್ಲಿ ಬಿದ್ದರೆ ನಿಮ್ಮ ಹೆಸರು ಕೆಟ್ಟೋಗ್ತಾನೆ. ಈಗ ಪೂಮಾ ಶೂ ಕಂಪನಿ ಅಲ್ಲಿ ಬಿದ್ದೋದ್ರೆ ನಿಮಗೆ ಸ್ವಲ್ಪ ಡಿಮೆರಿಟ್ ಆಗುತ್ತೆ. ಓಕೆನಾ? ನಿಮಗೆ ಇಂಡಿಯಾದಲ್ಲೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಅಲ್ಲಿ ಸಕ್ಸಸ್ ಆದರೆ ಇಲ್ಲೂ ಆ ಕ್ರೆಡಿಟ್ ನಿಮಗೂ ಏನಾಗುತ್ತೆ, ನಿಮ್ಮ ಕಂಪ್ನಿ ಬೆಳೆಯೋದಕ್ಕೆ ಇನ್ನೂ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ. ಓಕೆನಾ? ಈಗ USA ಸಕ್ಸಸ್ ಆಯಿತು, ಪಕ್ಕದಲ್ಲಿರೋ ಕಂಟ್ರೀಸು ಬಂದು ನಿಮ್ಮ ಹತ್ರ ಫ್ರಾಂಚೈಸ್ ತಗೊತಾರೆ. US ಸಕ್ಸಸ್ ಆಯಿತು, ನಾವು ಸಕ್ಸಸ್ ಮಾಡ್ಬೋದು ಅಂತ ಇನ್ನೊಬ್ಬರು ಬಿಸ್ನೆಸ್ ಮ್ಯಾನ್ ಬಂದುಬಿಟ್ಟು ನಿಮ್ಮ ಹತ್ರ ಫ್ರಾಂಚೈಸ್ ತಗೋಬೋದು. ಕರೆಕ್ಟೇ ಇಲ್ವಾ? ಸೊ ಹಾಗಾಗಿ ಅಲ್ಲಿ ಸಕ್ಸಸ್ ಆದರೆ ನಿಮಗೂ ಅದು ಕ್ರೆಡಿಟ್ ಸಿಗುತ್ತೆ. ಸೊ ಅಲ್ಲಿ ನಿಮ್ಮ ಪೂಮಾ ಕಂಪನಿನ ರನ್ ಮಾಡೋರು ಲೋಕಲ್ ಪರ್ಸನ್ ಆಗಿರೋದ್ರಿಂದ ಅವರಿಗೆ ಗ್ರೇಟರ್ ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ, ಕಸ್ಟಮರ್ ಬಗ್ಗೆ, ಅಲ್ಲಿರೋ ಮಾರ್ಕೆಟ್ ಬಗ್ಗೆ, ಪ್ಲಸ್ ಕಾಂಟ್ಯಾಕ್ಟು ಜಾಸ್ತಿ ಇರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಏನಂದರೆ ಅಲ್ಲೇ ಹೇಳಿರೋ ಪ್ರಕಾರ ಇಲ್ಲಿ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ, ಯಾವುದ್ರ ಪ್ರಕಾರ, ಈ ಲೈಸೆನ್ಸಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ನಿಮ್ಮ ಪೂಮಾ ಶೂ ಬ್ರ್ಯಾಂಡ್ ನೇಮ್ ಪ್ಲಸ್ ನೇಮ್ ಇರ್ಬೋದು, ಇಲ್ಲ ಲೋಗೋ ಇರ್ಬೋದು, ಟ್ರೇಡ್ ಸೀಕ್ರೆಟ್ಸ್ನ ಲೈಸೆನ್ಸಿ ಮಾತ್ರ ಯೂಸ್ ಮಾಡೋಕ್ಕಾಗೋದು. ಅವರು ಬೇರೆಯವ್ರಿಗೆ ಕೊಟ್ಟರೆ ಅದು ಇಲ್ಲೀಗಲ್ ಆಗುತ್ತೆ. ಕರೆಕ್ಟೇ ಇಲ್ವಾ? ಸೊ ಹಾಗಾಗಿ ನಿಮ್ಮ ಟ್ರೇಡ್ ಸೀಕ್ರೆಟ್ಸು ನಿಮ್ಮ ನಡುವೆನೇ ಇರುತ್ತೆ. ಒಂದು ನಿಮ್ಗೆ ಗೊತ್ತಿರುತ್ತೆ, XYZ ಇರ್ತಾನಲ್ಲ ಫಾರಿನ್ನಲ್ಲಿ, USA ಅವ್ನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಸೀಕ್ರೆಸಿನೂ ಮೇಂಟೈನ್ ಮಾಡ್ಬೋದು. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಈಗ XYZಗೆ ಹೇಳಿರ್ತೀರ, ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತೀರ, ಪೂಮಾ ಹೆಸರು ಯೂಸ್ ಮಾಡ್ಕೊಳ್ಳೋದಕ್ಕೆ, ಲೋಗೋ ಯೂಸ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಪ್ರೊಡಕ್ಷನ್ ಮಾಡೋ ಸೀಕ್ರೆಟ್ಸ್ ಎಲ್ಲ ಹೇಳ್ಕೊಟ್ಟಿರ್ತೀರ. ಅವರು ಇನ್ನೊಬ್ಬರಿಗೆ ಲೀಕ್ ಮಾಡೋ ಚಾನ್ಸಸ್ ಇಲ್ಲ, ಮಾಡಿದರೆ ಇಲ್ಲೀಗಲ್ ಆಗುತ್ತೆ ಈ ಲೈಸೆನ್ಸಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ. ಸೊ ಇಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕೂ ಚಾನ್ಸ್ ಇದೆ. ಓಕೆನಾ? ಈಗ ಲಿಮಿಟೇಷನ್ಸ್ ನೋಡ್ತಾ ಹೋಗೋಣ. ಏನು ಲಿಮಿಟೇಷನ್ಸ್ ಅಂದರೆ ಯಾವ್ದ್ರದ್ದು, ಈ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ದು ಲಿಮಿಟೇಷನ್ಸ್ ನೋಡ್ತಾ ಹೋಗೋಣ. ಏನಿದು ಲಿಮಿಟೇಷನ್ಸ್ ಅಂದರೆ, ಇಲ್ಲಿ ಯಾವಾಗ ನಮ್ಮ ಲೈಸೆನ್ಸ್ ಇದ್ದಾನಲ್ಲ XYZ ಅನ್ನೋನು USA ಅವನು ಪರ್ಟಿಕ್ಯುಲರ್ ಪರ್ಸನ್ಗೆ ನಿಮ್ಮ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋಕ್ಕೆ ಚೆನ್ನಾಗಿ ಕಲಿತಾಗ, ಅಂದರೆ ಸ್ಕಿಲ್ಡ್
ಪರ್ಸನ್ ಆದಾಗ ಅವ್ರೇನು ಮಾಡ್ತಾರೆ, ನಿಮ್ಮ ಪ್ರಾಡಕ್ಟ್ ಥರನೇ ಐಡೆಂಟಿಕಲ್ ಬ್ರ್ಯಾಂಡ್ ನೇಮ್, ಐಡೆಂಟಿಕಲ್ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋ ಡೇಂಜರ್ ಇದೆಯಂತೆ. ಅಂದರೆ ಈ ಡಿಸ್ಅಡ್ವಾಂಟೇಜ್ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಒಂದು 98% ಅಡ್ವಾಂಟೇಜ್ ಇದ್ದಾಗ ಒಂದು 2% ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ನಾವು 2% ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆನಾ. XYZ ಬಗ್ಗೆ, XYZಗೆ ಏನಾಗುತ್ತೆ, US ನಲ್ಲಿ ನಿಮ್ಮ ಲೈಸೆನ್ಸಿ ಅವನು ನಿಮ್ಮ ಪ್ರಾಡಕ್ಟ್ ಪ್ರೊಡಕ್ಷನ್ ಮಾಡ್ತಾ ಕರೆಕ್ಟಾಗಿ ಅವನಿಗೆ ಹೋಲ್ಡ್ ಸಿಕ್ಬಿಡುತ್ತೆ. ಎಲ್ಲ ಸೀಕ್ರೆಟ್ ಅವ್ನಿಗೆ ಗೊತ್ತಿರುತ್ತೆ. ಅವನು ಅಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಈ ಶೂನ ಹೆಂಗೆ ಪ್ರೊಡಕ್ಷನ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಹೇಗೆ ಸೇಲ್ ಮಾಡೋದು ಎಲ್ಲ ಗೊತ್ತಾಗ್ಬಿಡುತ್ತೆ. ಆವಾಗ ನಿಮ್ಮ ಪ್ರಾಡಕ್ಟ್ ಥರನೇ ಐಡೆಂಟಿಕಲ್ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡಿ ಸ್ಲೈಟಾಗಿ ಚೇಂಜ್ ಮಾಡಿ ಅವ್ರದ್ದೇ ಸಪ್ರೇಟಾಗಿ ಕಂಪನಿ ಸ್ಟಾರ್ಟ್ ಮಾಡಿ, ಇಲ್ಲ ಅವ್ರದ್ದೇ ಸಪ್ರೇಟಾಗಿ ಬಿಸ್ನೆಸ್ ಮಾಡೋ ಚಾನ್ಸು ಅನ್ನೋ ಡೇಂಜರ್ ಇದೆ ಅಂತೆ. ಓಕೆನಾ. ಇಲ್ಲಿ ಇನ್ನೊಂದು ಡೇಂಜರ್ ಏನಂದರೆ, ನೀವು ಟ್ರೇಡ್ ಸೀಕ್ರೆಟ್ಸ್ ಹೇಳಿರ್ತೀರಲ್ಲ, ಅವರು ಅದನ್ನು ಇನ್ನೊಬ್ಬರಿಗೆ ಇಲ್ಲೀಗಲ್ ಆಗಿ ಮಾರೋ ಡೇಂಜರು ಇದೆಯಂತೆ. ಈಗ ಪೂಮಾ ಶೂನ ಹೇಗೆ ಪ್ರೊಡಕ್ಷನ್ ಮಾಡೋದು, KFCನ ಹೇಗೆ ತಯಾರು ಮಾಡೋದು, ಈ ಟ್ರೇಡ್ ಸೀಕ್ರೆಟ್ಸ್ ಹೇಳಿರ್ತಾರಲ್ಲ, ಈ ಟ್ರೇಡ್ ಸೀಕ್ರೆಟ್ಸು ಫ್ರ್ಯಾಂಚೈಸಿ ಇರ್ತಾನಲ್ಲ XYZ ಅನ್ನೋನು USA ನಲ್ಲಿ, ಅವನು ಬೇರೆಯವ್ರ ಹತ್ರ ದುಡ್ಡು ತಗೊಂಡು ಇಲ್ಲೀಗಲ್ ಆಗಿ ಮಾರೋ ಚಾನ್ಸಸ್ ಇದೆಯಂತೆ. ಓಕೆ, ಅದು ಒಂದು ಡಿಸ್ಅಡ್ವಾಂಟೇಜ್. ಮೂರನೇ ಡಿಸ್ಅಡ್ವಾಂಟೇಜ್ ಆ್ಯಂಡ್ ಲಾಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ, ಸ್ವಲ್ಪ ವರ್ಷಗಳಾದ ತಕ್ಷಣ ಅವರು ಕೆಲಸ ಚೆನ್ನಾಗಿ ಕಲಿತಾರೆ. ಯಾರು? ಲೈಸೆನ್ಸಿ XYZ ಅನ್ನೋನು USA ನಲ್ಲಿ ಕೆಲಸ ಎಲ್ಲ ಕಲಿತಾದ್ಮೇಲೆ ಅವರಿಗೂ ನಿಮಗೂ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ಬೋದು. ಓಕೆನಾ. ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ಮೈಂಟೆನೆನ್ಸ್ ಇರ್ಬೋದು, ಇಲ್ಲ ರಾಯಲ್ಟಿ ಪೇ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲ ನೀವೊಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿರ್ತೀರ, ಅದನ್ನ ಫಾಲೋ ಮಾಡಲ್ಲ ಅನ್ನೋದಾಗಿರ್ಬೋದು ಅವರು. ಓಕೆನಾ. ಸೊ ಈ ಥರ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆದಾಗ ನಿಮಗೂ ಅವ್ರಿಗೂ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ಬೋದು. ಓಕೆನಾ. ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಂತೆ, ಮೂರನೇದು. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಥ್ಯಾಂಕ್ ಯು. ವಿ ಶಲ್ ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ನಾಲ್ಕನೇ ದಾರಿ ಯಾವುದಾದ್ರು ಜಾಯಿಂಟ್ ವೆಂಚರ್ಸ್, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.